ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು RSS ಬಗ್ಗೆ RSS ಅನ್ನ ದೆವ್ವ ಅಂತ ಕರೆದಿದ್ದಾರೆ ಮತ್ತು ಬಿಜೆಪಿಯ ಹಿಂದೆ ಇರತಕ್ಕಂತ RSS ನೆರಳಿಗೆ ಹೋಲಿಕೆ ಮಾಡಿದ್ದಾರೆ. ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ, RSS ಸ್ಥಾಪನೆಯಾಗಿ ನಮ್ಮ ದೇಶದಲ್ಲಿ 100 ವರ್ಷ ಆಯ್ತು. ಇವತ್ತು ವಿಶ್ವದಲ್ಲಿ ನಂಬರ್ 1 ದೇಶಭಕ್ತ ಸಂಘಟನೆ ಏನಾದರೂ ಇದ್ರೆ ಅದು RSS ವಿಶ್ವದಲ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು? ಕಾಂಗ್ರೆಸ್ ಹೆಂಗಿದೆ? RSS ನಿಂದ ತಯಾರಾಗಿ ಬರತಕ್ಕಂಥ ಕಾರ್ಯಕರ್ತರು ನಾಯಕರು ಹೆಂಗಿದ್ದಾರೆ, ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ, ಹೆಂಗೆ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ, ಅದನ್ನ ನೋಡಿ ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ. ನಿಮಗೆ ದ್ವೇಷದಿಂದ ಮಾತಾಡ್ತಾ ಇದ್ದೀರಾ, ಹೊಟ್ಟೆ ಹುರಿಯಿಂದ ಮಾತಾಡ್ತಾ ಇದ್ದೀರಾ. ಇವತ್ತು ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ RSS ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ ಈ ದೇಶಕ್ಕೆ. ಇವತ್ತು ಕಾಶ್ಮೀರ ಈ ದೇಶದಲ್ಲಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದ ಸಂಸ್ಕೃತಿ ಉಳಿಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶಿಕ್ಷಣದ ಪರಿಸ್ಥಿತಿ ಚೆನ್ನಾಗಾಗಬೇಕು ಅಂತಾಗಿದ್ರೆ, ಈ ದೇಶದಲ್ಲಿ ಶ್ರೀರಾಮ ದೇಗುಲದ ನಿರ್ಮಾಣ ಇರಬಹುದು, ಈ ತರ ಅನೇಕ ವಿಚಾರಗಳಲ್ಲಿ ದೇಶದ ಅಖಂಡತೆಯನ್ನು ಕಾಪಾಡೋದ್ರಲ್ಲಿ, ಐಕ್ಯತೆಯನ್ನು ಕಾಪಾಡೋದ್ರಲ್ಲಿ RSS ನ ಕೊಡುಗೆಯನ್ನ ನೀವು ಮನಗಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ, ನಿಮಗೂ ಮತ್ತು ನಿಮ್ಮ ಅಪ್ಪ ಅವರಿಗೂ, ಪ್ರಿಯಾಂಕ ಖರ್ಗೆಗೂ ಮತ್ತು ಪ್ರಿಯಾಂಕ ಖರ್ಗೆ ಅವರ ಅಪ್ಪರಿಗೂ ಇಬ್ಬರಿಗೂ ಸೇರಿಸಿ ನಾನು ಹೇಳ್ತಾ ಇದ್ದೇನೆ, ಒಂದು 6 ತಿಂಗಳು RSS ನ ಬಗ್ಗೆ ಅಧ್ಯಯನ ಮಾಡಕ್ಕೆ ಬನ್ನಿ. ಅವಾಗೇನಾದ್ರೂ ಒಂದಿಷ್ಟು RSS ಬಗ್ಗೆ ನಿಮಗೆ ಗೊತ್ತಾಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ನೆಗೆಟಿವ್ ದೆವ್ವ. ಪ್ರಿಯಾಂಕ ಖರ್ಗೆ ಅವರೇ, ಏನಿದಿರಲ್ಲ, ನೀವು ಪಾಸಿಟಿವ್ ದೆವ್ವ ಅಲ್ಲ, ನೆಗೆಟಿವ್ ದೆವ್ವ ನೀವು. ಇವತ್ತು ಕಲ್ಯಾಣ ಕರ್ನಾಟಕ ಏನಾದರೂ ಹಿಂದೆ ಉಳಿಯೋದಕ್ಕೆ ಕಾರಣ ಏನಾದ್ರು ಇದ್ರೆ ಈ ಪ್ರಿಯಾಂಕ ಖರ್ಗೆ ಅಂತಕ್ಕಂಥ ಪ್ರಿಯಾಂಕ ಖರ್ಗೆ ಫ್ಯಾಮಿಲಿ ದೆವ್ವ ಏನಿದೆ ಆ ಫ್ಯಾಮಿಲಿ ಕಾರಣ. ಇವತ್ತು ಕಲ್ಯಾಣ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಿಲ್ಲ? ಎಷ್ಟು ವರ್ಷದಿಂದ ನಿಮ್ಮ ಅಪ್ಪ ಅವರು ಶಾಸಕರಾಗ ಆಯ್ಕೆ ಆಗಿದ್ರು, ಎಷ್ಟು ವರ್ಷ ಮಂತ್ರಿ ಆದ್ರು ನಿಮ್ಮ ಅಪ್ಪ ಅವರು? ನೀವೆಷ್ಟು ವರ್ಷ ಶಾಸಕರಾದ್ರಿ? ಎಷ್ಟು ವರ್ಷದಿಂದ ಮಂತ್ರಿ ಆದ್ರಿ? ನೀವು ನಿಮ್ಮ ಅಪ್ಪ ಅವರೇ ಶಾಸಕರಾದ್ರಿ, ನೀವು ನಿಮ್ಮ ಅಪ್ಪ ಅವರೇ ಮಂತ್ರಿ ಆದ್ರಿ. ಬೇರೆಯವರು ಮಂತ್ರಿ ಆಗಲೇ ಇಲ್ಲ. ಅಲ್ಲಿ BR ಪಾಟೀಲ್ ಆಗಲಿಲ್ಲ, ಆಮೇಲೆ MY ಪಾಟೀಲ್ ಆಗಲಿಲ್ಲ, ಈಗ ಧರ್ಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್ ಆಗಲಿಲ್ಲ. 2 ಬಾರಿ ಉಸ್ತುವಾರಿ ಸಚಿವರು ನೀವೇನೆ. ಯಾಕೆ ಬೇರೆಯವರು ಶಾಸಕರಿಲ್ವಾ ಅಲ್ಲಿ? ನೀವು ಮಾತ್ರ ಶಾಸಕರಾಗಬೇಕು, ನೀವು ಮಾತ್ರ ಮಂತ್ರಿ ಆಗಬೇಕು. ನಾನು ನಿಮಗೆ ಕೇಳೋದಕ್ಕೆ ಬಯಸ್ತೇನೆ, ನೆಗೆಟಿವ್ ಪೀಡೆ ನಮ್ಮ ರಾಜ್ಯದಲ್ಲಿ ಒಂದು ನೆಗೆಟಿವಿಟಿಗೆ ಪೀಡೆ ಅಂತಿದ್ರೆ, ದೆವ್ವ ಅಂತಿದ್ರೆ ಅದು ಪ್ರಿಯಾಂಕ ಖರ್ಗೆ. ಯಾಕೆ SSLC ನಲ್ಲಿ ರಿಸಲ್ಟ್ ಹಿಂಗ್ ಕೆಳಗಡೆ ಪ್ರಪಾತಕ್ಕೆ ಹೋಗಿದೆ? ಯಾಕೊಂದು ಇಂಡಸ್ಟ್ರಿ ಬರ್ತಾ ಇಲ್ಲ? ಯಾಕೆ ಕಲ್ಯಾಣ ಕರ್ನಾಟಕ ಬೇರೆ ಜಿಲ್ಲೆಗಳಂತೆ ಅಭಿವೃದ್ಧಿಯನ್ನ ಹೊಂದ್ತಾ ಇಲ್ಲ? ಅದಕ್ಕೆ ಕಾರಣ ನೀವು ನೆಗೆಟಿವ್ ದೆವ್ವ. ಅದಕ್ಕೆ RSS ಅನ್ನ ಬಯೋದಕ್ಕಿಂತ ಮುಂಚೆ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ಏನೋ ಕಾರಣಾಂತರಗಳಿಂದ 136 ಸೀಟ್ ಗೆದ್ದು ಬಿಟ್ಟಿದ್ದೀರಿ, ಬಂದಿದೆ, ಮಂತ್ರಿ ಆಗಿದ್ದೀರಿ. ಇಡೀ ದೇಶದಲ್ಲಿ ಏನು ಪರಿಸ್ಥಿತಿ ನಿಮ್ಮ ಕಾಂಗ್ರೆಸ್ ಇಂದು? ಎಷ್ಟು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದೀರಿ? ನೀವು RSS ಬೈಯೋದಕ್ಕಿಂತ ಮುಂಚೆ ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡ್ಕೊಳ್ಳಿ. ಯಾಕೆ ಕಾಂಗ್ರೆಸ್ ಪ್ರಪಾತಕ್ಕೆ ಹೋಗ್ತಾ ಇದೆ? RSS ನಲ್ಲಿ
ನಿಸ್ವಾರ್ಥದಿಂದ, ದೇಶಭಕ್ತಿಯಿಂದ, ತ್ಯಾಗದಿಂದ ದೇಶದ ಕೆಲಸವನ್ನ ಮಾಡ್ತಾ ಇದ್ದಾರೆ, ದೇಶಭಕ್ತಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. RSS ಈ ದೇಶದಲ್ಲಿ ದೈವದ ತರ ನೋಡ್ತಾರೆ, RSS ದೇವರ ತರ ನೋಡ್ತಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ನೀವು RSS ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಆತ್ಮಾವಲೋಕನ ಮಾಡ್ಕೊಳ್ಳಿ. RSS ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಏನ್ ಹೇಳಿದಾರೆ ಗೊತ್ತಾ ಮಹಾತ್ಮ ಗಾಂಧೀಜಿಯವರು RSS ಬಗ್ಗೆ? RSSಗೆ 1934 ವಾರ್ಧಾದಲ್ಲಿ ನಡೀತಾ ಇರ್ತಕ್ಕಂಥ ಕ್ಯಾಂಪ್ಗೆ ಭೇಟಿ ಕೊಟ್ಟಾಗ RSS ನಲ್ಲಿ ಇಲ್ಲದೆ ಇರ್ತಕ್ಕಂಥ ಜಾತೀಯತೆಯನ್ನ ನೋಡಿ, ಎಲ್ಲ ಹುಡುಗರು ಯುವಕರು ಒಟ್ಟಿಗೆ ಸೇರಿ ಊಟ ಮಾಡೋದನ್ನ ನೋಡಿ, ಅಸ್ಪೃಶ್ಯತೆ ಇಲ್ಲದೆ ಇರೋದನ್ನ ನೋಡಿ RSS ಅನ್ನ ಬಹಳ ಆಶ್ಚರ್ಯಕರವಾಗಿ ನೋಡಿದ್ರು. RSS ನ ಶಿಸ್ತಿನ ಬಗ್ಗೆ ಕೊಂಡಾಡಿದ್ರು ಮಹಾತ್ಮ ಗಾಂಧೀಜಿ. ಡಾಕ್ಟರ್ BR ಅಂಬೇಡ್ಕರ್ 1939 ಇಸ್ವಿನಲ್ಲಿ ಪೂನಾದಲ್ಲಿ ನಡೀತಾ ಇರತಕ್ಕಂಥ ಒಂದು ಕ್ಯಾಂಪ್ಗೆ ಭೇಟಿ ಕೊಟ್ಟು RSS ನಲ್ಲಿರ್ತಕ್ಕಂಥ ಶಿಸ್ತು, ಸಂಯಮ, ದೇಶಭಕ್ತಿ, ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇಲ್ಲದೆ ಇರೋದು, ಇವನ್ನೆಲ್ಲವನ್ನು ನೋಡಿ RSS ಅನ್ನ ಕೊಂಡಾಡಿದ್ರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಷ್ಟೇ ಯಾಕೆ, ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ನಾಯಕರಾಗಿದ್ದಂತಹ ಪ್ರಣವ್ ಮುಖರ್ಜಿ ಅವರು 2018ರಲ್ಲಿ RSSನ ಕೇಂದ್ರ ನಾಗ್ಪುರಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ RSS ಬಗ್ಗೆ ಏನು ಹೇಳಿದರು ಪ್ರಣವ್ ಮುಖರ್ಜಿ? ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ RSSನ ಸಂಸ್ಥಾಪಕರೇನಿದ್ದಾರೆ ಅವರು ಈ ದೇಶದ ಹೆಮ್ಮೆಯ ಪುತ್ರ, ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂತ ಹೇಳಿದರು ಪ್ರಣವ್ ಮುಖರ್ಜಿ. ನೀವು RSS ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡ್ಕೊಳ್ಳಿ. ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ನಂಬರ್ 1 ಕಾರಣ ಇದ್ರೆ ನೀವು ಅದಕ್ಕೆ. ಎಷ್ಟು ವರ್ಷದಿಂದ ಆಯ್ಕೆಯಾಗಿ ಬಂದಿದ್ದೀರಿ, ಎಷ್ಟು ವರ್ಷದಿಂದ ಮಂತ್ರಿಯಾಗಿ ಬಂದಿದ್ದೀರಿ? ಇದಕ್ಕೆ ಮೊದಲು ಉತ್ತರ ಕೊಡಿ. RSS ಬಗ್ಗೆ ಆಮೇಲೆ ಇವತ್ತು ನೀಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಇಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ, ಬರೀ ಮುಖ್ಯಮಂತ್ರಿ ಕುರ್ಚಿ ಬಿಟ್ಟು ಇನ್ನೇನೇನು ಇಲ್ಲ. ನಿಮ್ಮ ಖಾತೆ ಅಂತ ಬಿಡಿ, ಒಂದು ಇಂಡಸ್ಟ್ರಿ ಬರಲಿಲ್ಲ. ನಿಮ್ಮ ಖಾತೆಯಲ್ಲಿ ಅಭಿವೃದ್ಧಿಯ ಲವಲೇಶವೂ ಇಲ್ಲ. ಮೊದಲು ನಿಮ್ಮ ಖಾತೆ ನೋಡ್ಕೊಳ್ಳಿ. ಇಷ್ಟು ಹೇಳಿ ನಾನು ಪ್ರಿಯಾಂಕಾ ಖರ್ಗೆ ಬಗ್ಗೆ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.